ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ. ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ ಆ್ಯಂಡ್ ಹೊರಟಿದ್ದೀನಿ ಕೂಡ. ನೋಡೋಣ ನಾನು ಯಾವ ಟೆಂಪಲ್ಗೆ ಇವಾಗ ಹೋಗ್ತೀನಿ ಅಂತ. ಗೈಸ್, ನಾನು ಬಂದಿದ್ದು ಜಯನಗರದಲ್ಲಿರುವಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯಕ್ಕೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಶ್ರೀ ರೇಣುಕಾ ಯಲ್ಲಮ್ಮ ನಮೋಸ್ತುತೆ. ಜಮದಗ್ನಿ ಮುನಿಗಳ ಪತ್ನಿ ರೇಣುಕೆ. ಜಮದಗ್ನಿ ಮುನಿಗಳು ತಪಸ್ಸು ಮಾಡುತ್ತಿದ್ದಾಗ ರೇಣುಕೆಯು ಅವರಿಗೆ ಧ್ಯಾನದಲ್ಲಿ ಸಹಾಯ ಮಾಡುತ್ತಿದ್ದರು. ಪ್ರತಿನಿತ್ಯ ಮಲಪ್ರಭಾ ನದಿಯಿಂದ ನೀರು ತರುತ್ತಿದ್ದಳು. ಆಕೆಯ ಶುದ್ಧ ಮತ್ತು ಏಕಾಗ್ರತೆಯಿಂದಾಗಿ ಆಕೆಯ ಆಧ್ಯಾತ್ಮಿಕ ಶಕ್ತಿಯಿಂದ ಮರಳಿನಿಂದ ಮಾಡಿದ ಕುಡಿಕೆಯಿಂದಲೂ ನೀರು ಬಸಿದು ಹೋಗುತ್ತಿರಲಿಲ್ಲ. ಒಮ್ಮೆ ರೇಣುಕೆಯು ತನ್ನ ಗಂಡನ ಕೋರಿಕೆಯಂತೆ ನದಿಯಿಂದ ನೀರು ತರುತ್ತಿದ್ದಾಗ ಒಂದು ಗಂಧರ್ವನ ಮೋಹಕ್ಕೆ ಒಳಗಾಗಿ ತನ್ನ ಮನಸ್ಸನ್ನು ಕಳೆದುಕೊಂಡಳು. ಇದರಿಂದ ಆಕೆಯ ಪತಿ ಜಮದಗ್ನಿ ಮುನಿಯ ಕೋಪಕ್ಕೆ ಗುರಿಯಾದಳು. ಅವಳ ಪತಿಯ ಆಜ್ಞೆಯ ಮೇರೆಗೆ ತನ್ನ ಗಂಡು ಮಕ್ಕಳಲ್ಲಿ ಒಬ್ಬನಾದ ಪರಶುರಾಮನಿಗೆ ಆಕೆಯ ತಲೆ ಕತ್ತರಿಸುವಂತೆ ಆದೇಶಿಸಿದನು. ಜಮದಗ್ನಿ ಮುನಿಯ ಆಜ್ಞೆಯಂತೆ ಪರಶುರಾಮನು ತನ್ನ ತಾಯಿಯ ತಲೆ ಕತ್ತರಿಸಿ ನಂತರ ತನ್ನ ತಂದೆಯ ಆಜ್ಞೆಯಂತೆ ಶವವನ್ನು ತಂದು ಇಟ್ಟನು. ಇದರಿಂದ ಪತಿ ತೃಪ್ತಿಗೊಂಡು ತನ್ನ ತಾಯಿಗೆ ಶಾಪ ನೀಡಿದನು. ಈ ಮಧ್ಯೆ ರೇಣುಕೆ ತನ್ನ ಪತಿ ತಂದೆಯ ಆಶೀರ್ವಾದ ಪಡೆದು ತನ್ನ ಪತಿಯನ್ನು ಆಚರಣೆ ಮೂಲಕ ತಪಸ್ಸು ಮಾಡಿಸುವಲ್ಲಿ ಸಹಾಯ ಮಾಡು. ಇದರಿಂದ ಅವಳು ದೈವಿಕ ರೂಪವನ್ನು ಪುನಃ ತನ್ನ ಗಂಡನಿಗೆ ವಶೀಕರಣ ಮಾಡಿದಳು. ಹಾಗಾಗಿ ಇಂದು ಎಲ್ಲರೂ ರೇಣುಕಮ್ಮನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಆಕೆ ತನ್ನ ಭಕ್ತರಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ. ಈ ತಾಯಿಯ ಕತೆ ಇದಾಗಿದೆ. ದೇವಸ್ಥಾನ ಮುಗಿಸ್ಕೊಂಡು ನಾವು ಬಂದಿರೋದು ಜಯನಗರ್ ಶಾಪಿಂಗ್ ಸ್ಟ್ರೀಟಿಗೆ. ಯಾಕೆ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ, ಜಸ್ಟ್ ವಾಚ್ ಪ್ಲೀಸ್. ನಾವು ಬಂದಿದ್ದು ಲೆಹೆಂಗಾ ತಗೊಳ್ಳೋದಕ್ಕೆ. ಸಿಂಧು ಫ್ರೆಂಡಿಗೆ ಲೆಹೆಂಗಾ ಬೇಕಾಗಿದ್ದ ಕಾರಣ ಇಲ್ಲಿ ಬಂದು. ಸೊ ಕಲೆಕ್ಷನ್ಸ್ ಚೆನ್ನಾಗಿದೆ. ವಿಲ್ ಸಿ ಯಾವ್ದು ತೊಗೊಳ್ತೀವಿ ಅನ್ನೋದು. ನಮಗೆ ಅಲ್ಲಿ ಯಾವುದು ಲೆಹೆಂಗಾಗಳು ಸೆಟ್ ಆಗಿಲ್ಲ, ನಮಗೆ ಬೇಕಾಗಿರೋ ಪ್ಯಾಟ್ರನಲ್ಲಿ ಯಾವುದು ಸಿಕ್ಕಲಿಲ್ಲ. ಹಾಗಾಗಿ ಹಂಗೆ ಹೊರಟು ಬಂದು. ಇದಾಗಿತ್ತು ನನ್ನ ನವರಾತ್ರಿ 9th ಡೇ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್.